ಹಾಯ್ ಆಲ್, ಇವತ್ತಿನ ಡೇಗೆ ಸ್ವಾಗತ. ಇವತ್ತು 4:45ಗೆ ಬೆಳಗ್ಗೆ ಎದ್ದೇಳಿದ್ದೀನಿ. ಯಾಕೆಂತ ಹೇಳಿದರೆ ನನ್ನ ಮಗಳ ಸ್ವಿಮ್ಮಿಂಗ್ ಕಾಂಪಿಟೇಷನ್ ಹಾಸನದಲ್ಲಿತ್ತು. ಅವಳನ್ನ ಕೂಡ ಅಷ್ಟೊತ್ತಿಗೆ ಎದ್ದೇಳಿಸಿ ರೆಡಿ ಮಾಡಿ ನಾನು 6 o'clockಗೆಲ್ಲ ಅವಳನ್ನ ಕಳಿಸ್ಬಿಟ್ಟೆ. ಕಳಿಸಿದ ನಂತರ ನಂದು ವೆಯ್ಟ್ನ ಚೆಕ್ ಮಾಡಿದ್ದೀನಿ. 70 kg 600 ಗ್ರಾಮ್ ಇದೆ. ಸೊ ದಿನ ವೆಯ್ಟ್ ಚೆಕ್ ಮಾಡಿ ಆವಾಗ ನಮಗೆ ಗೊತ್ತಾಗುತ್ತೆ. ಅದಾದ ನಂತರ ಕೊಕೊನಟ್ ಆಯಿಲ್ನ ಇಂಟೇಕ್ ಮಾಡ್ತೀನಿ. ಅದಾದ ನಂತರ ನಾನು ನನ್ನ ಜೀರಾ ವಾಟರ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ಇದಕ್ಕೆ ಶುಂಠಿ ಮತ್ತು ಚಕ್ಕೆನ ಯೂಸ್ ಮಾಡಿದ್ದೀನಿ. ಸೊ ಯಾವುದೇ ರೀತಿಯಲ್ಲಿ ಒಂದು ಫಾರ್ಮಲ್ಲಿ ನೀವು ಚೆನ್ನಾಗಿರೋ ಒಳ್ಳೆ ಪದಾರ್ಥನ ತಗೊಂಡು ಡಿಟಾಕ್ಸ್ ಮಾಡ್ಕೊಳ್ಬೇಕು. ಜೊತೆಗೆ ಒಂದು 4 ಡ್ರಾಪ್ ಅಷ್ಟು ನಾನು ಇದಕ್ಕೆ ನಿಂಬೆಹಣ್ಣಿನ ರಸ ಹಾಕ್ತಾಯಿದ್ದೀನಿ. ಇದೇ ಮಾಡ್ಕೊಳ್ಬೇಕು ಅಂತಿಲ್ಲ, ನೀವು ಒಂದು ಸಿಂಪಲ್ ಬಿಸಿನೀರು ಕುಡಿದ್ರೂ ಅದು ಎಫೆಕ್ಟಿವ್ ಆಗಿರುತ್ತೆ. ಸಿಪ್ ಬೈ ಸಿಪ್ ಕೂತ್ಕೊಂಡು ಕುಡೀರಿ, ಎಲ್ಲೂ ನಿಂತು ಅಲ್ಲಿ ಇಲ್ಲಿ ಆ ಥರ ಕುಡ್ಕೊಳ್ಬೇಡಿ. ನಾವು ಏನೇ ಪದಾರ್ಥ ತಿಂದರೂ ಕುಡಿದ್ರೂ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಹೋಗಬೇಕು, ನಾನು ಇಂಥ ತಿಂತಾ ಇದ್ದೀನಿ ಅಂತ. ಅದಾದ ನಂತರ ಫೇವ್ರೆಟ್ ಪಾರ್ಟ್ ಬಂದು ಬಟರ್ ಟೀ ಇಲ್ಲದೆ ನನ್ನ ದಿನವೇ ನಡೆಯಲ್ಲ. ಸೊ ಬೆಳಗ್ಗೆ ನಾನು ಫಸ್ಟ್ನ ಬ್ರೇಕ್ ಮಾಡೋಕ್ಕೋಸ್ಕರ ಬಟರ್ ಟೀನ ಕುಡಿತಾ ಇದ್ದೀನಿ. ಟೀ ಹುಡಿ, ಸೋಂಪು, ಸ್ಪೈಸಸ್ ನಾನು ಹಾಕ್ತೀನಿ. ಇವತ್ತು ಜಸ್ಟ್ ಸೋಂಪು ಹಾಕಿದೆ ಅಷ್ಟೇ. ಜೊತೆಗೆ ನಾನು ಒಂದು ಚಪಾತಿನ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸ್ವಲ್ಪ ಸಕ್ಕರೆ, ಉಪ್ಪು, ನೀರು ಎಷ್ಟು ಬೇಕಷ್ಟು ಹಾಕಿ 2 ಚಪಾತಿಗಿರುವಷ್ಟು ಹಸಿಟ್ಟನ್ನ ಕಲಿಸ್ತಾ ಇದ್ದೀನಿ. ಚೆನ್ನಾಗಿ ಕಲಸಿ ಒಂದು ಕಡೆ ಇಟ್ಕೊಂಡ್ಬಿಡ್ಬೇಕು. ಆ ಥರ ಇಟ್ಕೊಂಡ್ರೆ ನಮಗೆ ಅದು ಸಾಫ್ಟಾಗೂ ಇರುತ್ತೆ. ಜೊತೆಗೆ ನಮ್ಮ ಕೆಲಸ ಎಲ್ಲ ಮುಗಿದ ತಕ್ಷಣ ನಾವು ಬಂದು 2 ಚಪಾತಿ ಹಾಕೊಂಡು ತಿನ್ನೋಕ್ಕೆ ಈಸಿ ಆಗುತ್ತೆ ಅಂಥೇಳಿ ಈ ಥರ ಮಾಡ್ತೀನಿ. ನಾನು ಚಪಾತಿ ಆಯಿಲ್ ಸ್ವಲ್ಪ ಬೆರೆಸಿದ್ದೀನಿ. ಹಿಟ್ಟು ಥರ ಆಗಿಬಿಡುತ್ತೆ, ಅದು ಆಯಿಲ್ ಹಾಕಿದ್ರೆ ಸ್ವಲ್ಪ ಸಾಫ್ಟ್ ಬರುತ್ತೆ ಅಂಥೇಳಿ. ಇವಾಗ ನಾನು ಟೀಗೆ ಬಟರ್ನ ಹಾಕ್ತಾಯಿದ್ದೀನಿ. 2 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತೀನಿ. ನಿಮಗೆ ತುಂಬ ಕಷ್ಟ ಅಂತ ಅನಿಸಿದರೆ ಫಸ್ಟ್ ಸ್ಟಾರ್ಟಿಂಗ್ ಸ್ಟೇಜಸಲ್ಲಿ ನೀವು ಒಂದು ಸ್ವಲ್ಪ ಹಾಕೋಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಅದು ಕುಡಿತಾ ನಿಮಗೆ ಅಭ್ಯಾಸ ಕೂಡ ಆಗುತ್ತೆ. ನೋಡ್ತಾ ಇರ್ಬೋದು, ಒಳ್ಳೆ ಹಾರ್ಲಿಕ್ಸ್ ಕುಡ್ದ ಫೀಲ್ ಬರುತ್ತೆ. ಯಾಕೆಂತೇಳಿದರೆ ನಾನು ಜಾಸ್ತಿ ಟೀ ಪೌಡರ್ನ ಬೆರೆಸಿಲ್ಲ. ಸೊ ಈ ಥರ ಕುಡಿಯೋದ್ರಿಂದ ನನಗೆ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಅನಿಸುತ್ತೆ. ನನಗೆ ಮುಂದಿನ ಕೆಲಸಕ್ಕೆ ಈಸಿ ಆಗುತ್ತೆ. ಕಂಪಲ್ಸರಿ ನನಗೆ ಬುಲೆಟ್ ಕಾಫಿ ತಪ್ಪಿದರೆ ಈ ಟೀ ಅಂತೂ ಬೇಕೇ ಬೇಕು. ನಮ್ಮ ಮನೇಲಿ ಒಂದು ಮೆಷರ್ಮೆಂಟ್ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ. ಅದಕ್ಕೆ ನಾನು 80 grams ಆಫ್ ಪನ್ನೀರನ್ನ ತಗೊಳ್ತಾ ಇದ್ದೀನಿ. 80 grams ಪನ್ನೀರ್ ತಗೊಂಡು ನೀವು ಒಂದು ಕಡೆಯಲ್ಲಿ ಪ್ಲೇಟಲ್ಲೇ ಅರೇಂಜ್ ಮಾಡ್ಕೊಳ್ಳಿ, ಕೈಯಲ್ಲೇ ಚಿಕ್ಕದಾಗಿ ಮುರ್ಕೊಂಡು. ಜೊತೆಗೆ ಒಂದು ಆನಿಯನ್, ಹಸಿಮೆಣಸು, ಕರಿಬೇವಿನ ಸೊಪ್ಪು ಇಷ್ಟೇ ನಾನು ಹಾಕಿ ಬಳಸ್ತಾ ಇರೋದು. ಫಸ್ಟ್ ಹಸಿಮೆಣಸು ಹಾಕ್ಕೊಂಡು ನಾವು ಫ್ರೈ ಮಾಡ್ಕೊಳ್ಬೇಕು. ಅದಾದ ನಂತರ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದೊಂದು ಟ್ರಾನ್ಸ್ಪರೆಂಟ್ ಬ್ರೌನ್ ಕಲರಿಗೆ ಬರಬೇಕು. ಉರಿತಾ ಇದ್ರ ಜೊತೆಗೆ ನಾವು ಇಷ್ಟೆಲ್ಲ ಮಾಡ್ಕೊಳ್ಬೇಕಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಹೌದು, ನಮಗೋಸ್ಕರ ನಾವು ಇದನ್ನೆಲ್ಲ ಮಾಡಲೇಬೇಕು. ಯಾಕೆಂತೇಳಿದರೆ ನಾವು ಚೆನ್ನಾಗಿದ್ದರೆ ಮಾತ್ರ ನಾವು ನಮ್ಮ ಫ್ಯಾಮಿಲಿನ ಕೇರ್ ಮಾಡೋಕ್ಕಾಗೋದು, ಮಕ್ಕಳನ್ನು ಕೇರ್ ಮಾಡೋಕ್ಕಾಗೋದು. ಸೊ ನಾವೇ ಹುಷಾರಿಲ್ಲದೆ, ನಾವೇ ಆರೋಗ್ಯನೇ ಇಲ್ಲದೆ ಇದ್ದರೆ ನಾವು ಹೆಂಗೆ ಬೇರೆಯವ್ರನ್ನ ಹೆಲ್ತನ್ನ ಕೇರ್ ಮಾಡೋಕ್ಕಾಗುತ್ತೆ. ಇವಾಗ ನಾನು ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ನೀವು ಯಾವ ವೆಜಿಟೇಬಲ್ಸ್ ನಿಮಗೆ ಇಷ್ಟ ಅದನ್ನ ಹಾಕ್ಕೊಳ್ಬೋದು. ನಾನಿವತ್ತು ನಮ್ಮ ಮನೇಲಿ ಏನಿದೆ ಅದು ಮಾತ್ರ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಇವಾಗ ಕರಿಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಿ, ಎಲ್ಲ ಅಂಶಗಳು ಚೆನ್ನಾಗಿ ಫ್ರೈ ಆಗಬೇಕು. ಗರಂ ಮಸಾಲೆ ಹಾಕ್ಕೊಳ್ಬೋದು, ಅಚ್ಕಾರದ ಪುಡಿ ಹಾಕ್ಕೊಳ್ಬೋದು, ಏನು ಬೇಕಾದ್ರೂ ಹಾಕ್ಕೊಳ್ಬೋದು. ಇವಾಗ ನಾವು ಪನ್ನೀರನ್ನ ಆ್ಯಡ್ ಮಾಡೋಣ. ಪನ್ನೀರ್ ಹಾಕಿ ತುಂಬ ಫ್ಲೇಮ್ ಕೊಟ್ಟು ಬೇಯಿಸಬೇಕು ಅಂತ ಇಲ್ಲ, ಅದು ಆಲ್ರೆಡಿ ಅದರದ್ದು ಒಂದು ಟೆಕ್ಸ್ಚರಲ್ಲಿ ಇರುತ್ತೆ. ನಾವು ಅದನ್ನ ಇನ್ನೂ ಎನ್ಹ್ಯಾನ್ಸ್ ಮಾಡೋಕ್ಕೆ ಜಸ್ಟ್ ಒಂದು ಒಗ್ಗರಣೆ ಕೊಟ್ಟರೆ ಸಾಕು. ಅದು ಬಿಟ್ಟು ಹಾಕಿ ಸುಮಾರು ಫ್ಲೇಮ್ ಕೊಟ್ಬಿಟ್ರೆ ಅದೆಲ್ಲ ಕಪ್ಪಗಾಗ್ಬಿಡುತ್ತೆ. ಈ ಥರ ಸಾಫ್ಟಾಗಿರಬೇಕು, ತಿನ್ನುವಾಗ ಮೆದುವಾಗಿ ಅನ್ನಿಸ್ಬೇಕು. ಇವಾಗ ನಾನು ಚಪಾತಿ ಲಟ್ಟಿಸ್ಕೊಳ್ಳೋಕ್ಕೆ ಆ ಏರಿಯಾನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಏರಿಯಾ ಕ್ಲೀನ್ ಆದಮೇಲೆ ಚೆನ್ನಾಗಿ ಒಂದು ಡೋನ ಪ್ರಿಪೇರ್ ಮಾಡಿ, ಹಿಟ್ಟು 2 ಹಿಟ್ಟು ತೊಗೊಂಡಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ಫಸ್ಟ್ 2 ಸಹ ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಅದಾದ ನಂತರನೇ ನಾನು ತವಕ್ಕೆ ಹಾಕ್ಕೊಳ್ಳೋದು. ಇವಾಗ ಲಟ್ಟಿಸಿರೋ ಚಪಾತಿನ ಸೈಡಲ್ಲಿ ತೆಗೆದಿಟ್ಕೊಳ್ಳೋಣ. ನಾನು ಮುಂಚೆಲ್ಲ ಇದೇ ಥರ ಪುಲ್ಕ ಮಾಡಿ ಅದಕ್ಕೊಂದು 1/2 ಟೇಬಲ್ ಸ್ಪೂನಷ್ಟು ಗೀನ ಅಪ್ಲೈ ಮಾಡಿಬಿಟ್ಟು ತಿಂತಾಯಿದ್ದೆ. ಬಟ್ ಈಗ ನಾನು ಡಯಟಲ್ಲಿ ಇರೋದ್ರಿಂದ ನಾನು ಒಂದು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. ಹೆವಿ ಏನೇ ತಿಂದ್ರೂ ಯೋಚನೆ ಮಾಡಿ ತಿಂತೀನಿ. ಹಾಗೆ ಅಂಥೇಳಿ ನನಗೂ ಕ್ರೇವಿಂಗ್ಸ್ ಆಗುತ್ತೆ, ನನಗೂ
ಯಾರಾದರೂ ತಿನ್ನುವಾಗ ಟೆಂಪ್ಟ್ ಆಗುತ್ತೆ. ನೋಡ್ತಾ ಇರ್ಬೋದು, ಪುಲ್ಕಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹೆಂಗೆ ಮಾಡೋದು ಅಂತ. ನಿಮಗೆ ನಾರ್ಮಲಿ ಗೊತ್ತಿದೆ, ನಾನು ಕೂಡ ಸಿಂಪಲ್ಲಾಗೇ ಮಾಡೋದು. ಇದು ಬಿಟ್ಟು ನೀವೇನು ಮಾಡ್ತೀರಾ ಅಂತ ಕೇಳಿದರೆ, ನಾನು ಬೆಳಗ್ಗೆಯಿಂದ ನನ್ನ ಮಕ್ಕಳನ್ನ ಇಬ್ಬರನ್ನ ಸ್ಕೂಲಿಗೆ ಕಳಿಸ್ತೀನಿ. ಅದಾದಮೇಲೆ ನನ್ನದೇ ಒಂದಷ್ಟು ಕೆಲಸಗಳಿರುತ್ತೆ. ನಾನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ, ನಾನೊಂದು ಎಜುಕೇಷನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಅದ್ರ ಬಗ್ಗೆ ಬೇರೆ ಬ್ಲಾಗಲ್ಲಿ ನಾನು ತಿಳಿಸ್ಕೊಡ್ತೀನಿ. ಅದರದ್ದು ಪ್ರೆಸೆಂಟೇಷನ್ ಕೇಸ್ ಅದು ಇದು ಅಂತೇಳಿ ಇದೇ ನನಗೆ ಟೈಮ್ ಆಗೋಗುತ್ತೆ. ಇದ್ರ ಮಧ್ಯೆ ನಾನು ವಿಡಿಯೋ ಶೂಟ್ ಮಾಡಬೇಕು, ಎಡಿಟ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು. ನನಗೂ ಸಿಕ್ಕಾಪಟ್ಟೆ ಟೈರ್ಡ್ ಆಗಿಬಿಡುತ್ತೆ. ಆದರೆ ನಾನು ಯಾವುದನ್ನು ಗಿವ್ ಅಪ್ ಮಾಡಲ್ಲ. ಸ್ಟ್ರಗಲ್ ಅನ್ನೋದು ಎಲ್ಲರ ಲೈಫಲ್ಲಿ ಇರುತ್ತೆ, ಬಟ್ ಆ ಸ್ಟ್ರಗಲ್ನ ತಗೊಂಡು ನಾವು ಮುಂದೆ ನಡೆದಾಗನೇ ನಮಗೊಂದು ಸಕ್ಸಸ್ ಅನ್ನೋದು ಸಿಗುತ್ತೆ. ಸೊ ಅದನ್ನ ತುಂಬ ಬಿಲೀವ್ ಮಾಡ್ತೀನಿ. ಇವತ್ತಿಲ್ಲದಿದ್ರೂ ನಾಳೆ ನನಗೆ ಸಕ್ಸಸ್ ವೇಟಿಂಗಲ್ಲಿ ಇದೆ ಅಂತೇಳಿ. ಹಾಗೆಯೇ ಪ್ರತಿಯೊಬ್ಬರು ಜೀವನದಲ್ಲೂ ಒಂದೊಂದು ಮೋಟಿವೇಶನ್ ಇರುತ್ತೆ. ಒಂದೊಂದು ಟೈಮಲ್ಲಿ ಎಲ್ಲರ ಜೀವನದಲ್ಲೂ ಒಂದು ಟರ್ನಿಂಗ್ ಪಾಯಿಂಟ್ ಅನ್ನೋದು ಸಿಗುತ್ತೆ. ಸೊ ನನ್ನ ಟರ್ನಿಂಗ್ ಪಾಯಿಂಟ್ ಅನ್ನೋದು ನನ್ನ 2024ನೇ ಇಸ್ವಿಯಲ್ಲಿ ಸ್ಟಾರ್ಟ್ ಆಗಿದೆ. ಇದನ್ನ ನಾನು ಪ್ರೌಡಾಗಿ ಹೇಳ್ಬೋದು. ಈ ವರ್ಷ ನಾನು ಏನೋ ಒಂದು ಅಚೀವ್ ಮಾಡಿದ್ದೀನಿ ಅಂತ. ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ನನಗೆ ಬೇಕು. ಇನ್ನೂ ನಾನು ಎತ್ತರಕ್ಕೆ ಬೆಳಿಬೇಕು ಅಂದರೆ ನಿಮ್ಮೆಲ್ಲರ ಪ್ರೀತಿನ ಫಸ್ಟ್ ನಾನು ಸಂಪಾದನೆ ಮಾಡಬೇಕು. ಅದಕ್ಕೆ ನೀವೊಂದು ಜಸ್ಟ್ ನನ್ನ ನಂಬಿ ಒಂದಿಷ್ಟು ಡಯಟ್ನ ಫಾಲೋ ಮಾಡಿ ನೋಡಿ, ನಿಮಗೆ ಆ ಚೇಂಜಸ್ ಕಾಣುತ್ತೆ. ಈಗ ನೋಡ್ತಾ ಇರ್ಬೋದು, ನಾನು ಪುಲ್ಕನ ಚೆನ್ನಾಗಿ ಒಂದು ಸುಟ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬಾಯ್ಲ್ ಆಗಬೇಕು. ಯಾವ ವಿಷಯ ಆದ್ರೂ ಚೆನ್ನಾಗಿ ಬೆಂದರೆ ಮಾತ್ರ ನಮಗೆ ಡೈಜೆಷನ್ಗೆ ಈಸಿ ಆಗೋದು. ಸೊ ನಾವು ಹಾರ್ಡಾಗಿ ಯಾವುದು ತಿನ್ನಬಾರ್ದು, ಹಸಿಯಾಗಿ ಯಾವುದು ತಿನ್ನಬಾರ್ದು. ಇವಾಗ ನೀವು ನನ್ನ ಪ್ಲೇಟ್ ನೋಡ್ತಾ ಇರ್ಬೋದು, 2 ಚಪಾತಿ ತೊಗೊಂಡಿದ್ದೀನಿ, ಒಂದು ಸೌತೆಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ, 80 ಗ್ರಾಮ್ಸ್ ಆಫ್ ಪನ್ನೀರ್ನ ಬುರ್ಜಿ ಮಾಡ್ಕೊಂಡಿದ್ದೀನಿ. ಇದು ನನ್ನ ಮಧ್ಯಾಹ್ನದ ಮೀಲ್ ಆಗಿತ್ತು. ನೀವು ನೋಡ್ಬೋದು, ಯಾವತ್ತಾದರೂ ಪನ್ನೀರ್ನ ನೀವು ಒಂದು ಈ ಥರ 100 ಗ್ರಾಮ್ಸ್ 80 ಗ್ರಾಮ್ಸ್ ಅಂತ ತಿಂದರೆ ಅದು ನಮಗೆ ತುಂಬ ಫಿಲ್ಲಿಂಗ್ ಅಂತ ಅನಿಸುತ್ತೆ. ಇವಾಗ ನಮಗೆ ಹೊಟ್ಟೆ ಖಾಲಿ ಇದ್ರೇ ನಾವು ಅದು ಇದು ತಿನ್ನಬೇಕು ಅಂತ ಅನ್ಸೋದು, ಅದು ಅವಾಯ್ಡ್ ಆಗುತ್ತೆ. ಇವಾಗ ಬಂದು ನಾವೊಂದು ಸೂಪರ್ ಆಗಿರೋ 4 ಗಂಟೆಗೆ ಗೋಲ್ಡ್ ಮಿಲ್ಕ್ನ ಪ್ರಿಪೇರ್ ಮಾಡೋಣ. ಈ ಗೋಲ್ಡನ್ ಮಿಲ್ಕ್ನ ಪ್ರಿಪೇರ್ ಮಾಡೋದಕ್ಕೆ ನಮಗೆ ಮೇನ್ ಕೀ ಇಂಗ್ರೀಡಿಯೆಂಟ್ಸೇ ಹಸಿ ಅರಿಶಿಣ. ಆ ಹಸಿ ಅರಿಶಿಣನ ಸ್ವಲ್ಪ ಗ್ರೇಟ್ ಮಾಡಿಕೊಂಡು ನಾವು ಒಂದು ಸೈಡಲ್ಲಿ ಇಟ್ಕೊಂಡ್ಬಿಡ್ಬೇಕು. ಇವಾಗ ನೀವು ಒಂದು ಗ್ಲಾಸ್ ಯಾವ ಮೆಷರ್ಮೆಂಟ್, ನೀವು ಕುಡಿಯೋ ಗ್ಲಾಸಲ್ಲಿ 1 ಗ್ಲಾಸ್ ಹಾಲನ್ನ ಹಾಕಿ ಚೆನ್ನಾಗಿ ಕಾಯಕ್ಕೆ ಬಿಟ್ಬಿಡ್ಬೇಕು. ಇದಕ್ಕೆ ನಾವು ಶುಗರ್ ಆ್ಯಡ್ ಮಾಡಲ್ಲ. ನಾವು ಎನ್ಹಾನ್ಸ್ ಕೊಡೋದಕ್ಕೋಸ್ಕರ ಒಂದು ಸ್ವಲ್ಪ ಈ ರಾ ಟರ್ಮರಿಕ್ ಜೊತೆಗೆ ಬೇ ಲೀಫ್ನ, ಚಕ್ಕೆ, ಲವಂಗ, ಏಲಕ್ಕಿ ಇದಿಷ್ಟನ್ನು ತಗೊಳ್ತಾ ಇದ್ದೀವಿ. ನೀವು ನಂಬ್ತಿರೋ ಬಿಡ್ತಿರೋ ಗಾಯ್ಸ್, ದಯವಿಟ್ಟು ನೀವು ಇದನ್ನ ಟ್ರೈ ಮಾಡಿ. ಯಾರಿಗಾದ್ರೂ ನಿದ್ದೆ ಪ್ರಾಬ್ಲಮ್ ಇದ್ದು ಇದನ್ನು ನೀವು ಸತತವಾಗಿ 1 ವೀಕ್ ಮಾಡ್ಕೊಂಡು ಬಂದರೆ ನೀವು ತುಂಬ ಚೇಂಜಸ್ನ ಕಾಣ್ತೀರಾ. ನಿದ್ದೆ ಅನ್ನೋದು ಕಣ್ಣು ತುಂಬ ಬರುತ್ತೆ, ಡೀಪ್ ಸ್ಲೀಪ್ ಹೋಗುತ್ತೆ. ನಾವೆಷ್ಟು ಸ್ಲೀಪಿಂಗ್ ಪ್ಯಾಟರ್ನ್ ನಮ್ಮದು ಚೆನ್ನಾಗಿರುತ್ತೆ ಅಷ್ಟು ನಾವು ಆರೋಗ್ಯವಾಗಿರ್ತೀವಿ. ಸೊ ನಾನು ಇದನ್ನ ರೆಗ್ಯುಲರಾಗಿ ಮಧ್ಯೆ ಮಧ್ಯೆ ಮಾಡ್ತಾಯಿದ್ದೆ. ಇವಾಗ ವೈ ನಾಟ್ ಯಾವತ್ತೂ ಗ್ರೀನ್ ಟೀ ತೋರಿಸೋದು, ಇದೊಂದು ತೋರಿಸೋಣ ಅಂತೇಳಿ ಇವತ್ತು ನಾನು ಇದನ್ನ ತೋರಿಸ್ತಾ ಇದ್ದೀನಿ. ನನ್ನ ಸಬ್ಸ್ಕ್ರೈಬರ್ಗಳಿಗೆ ನಾನು ಹೇಳೋದಿಷ್ಟೇ, ದಯವಿಟ್ಟು ನಾವು ಮಾಡೋ ಒಂದೊಂದು ವೀಡಿಯೋನು ಸ್ವಲ್ಪ ನೋಡಿ, ಅದರಲ್ಲಿ ನಿಮಗೆ ಒಳ್ಳೆಯದು ಅಂತ ಅನಿಸಿದರೆ ಒಂದು ಸತಿ ಟ್ರೈ ಮಾಡಿ. ಆ ಒಂದು ಟ್ರೈ ನಿಮಗೆ ಏನೋ ಚೇಂಜಸ್ನ ಕೊಡ್ಬೋದು. ನಾನು ತುಂಬ ಸಫರ್ ಆಗ್ತಾಯಿದ್ದೆ, ನಿದ್ದೆ ಬರ್ತಾ ಇದ್ದಿಲ್ಲ. ಬಟ್ ಯಾವಾಗ ನಾನು ಇದನ್ನ ಮಾಡೋಕ್ಕೆ ಶುರು ಮಾಡಿದೆ, ನನಗೆ ಚೆನ್ನಾಗಿ ನಿದ್ದೆ ಬರೋಕ್ಕೆ ಶುರು ಆಯಿತು. ಇವಾಗ ನೋಡ್ತಾ ಇರ್ಬೋದು, ಫೈನಲ್ ಆಗಿ ನಾವು ಒಂದು ಸ್ವಲ್ಪ ಪೆಪ್ಪರ್ ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಅದನ್ನ ಸ್ಟ್ರೇನ್ ಮಾಡ್ಕೊಳ್ಳಿ. ಅಷ್ಟೇ, ನಮ್ಮ ಗೋಲ್ಡ್ ಮಿಲ್ಕ್ ರೆಡಿ. ಗೋಲ್ಡನ್ ಮಿಲ್ಕ್ ಅಂದರೆ ಎಕ್ಸಾಕ್ಟ್ಲಿ ಗೋಲ್ಡನ್ ಮಿಲ್ಕೇ ಅದು. ಅಷ್ಟು ಚೆನ್ನಾಗಿರುತ್ತೆ. ನ್ಯಾಚುರಲ್ ಆಗಿ ಲೈಟ್ ಯೆಲ್ಲೋಯಿಶ್ ಕಲರ್ ಬರುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ. ನಾವು ಇದಕ್ಕೆ ಸ್ವೀಟ್ ಆ್ಯಡ್ ಮಾಡಲ್ಲ. ಆ್ಯಕ್ಚುಲಿ ಒಂದು ಸ್ವಲ್ಪ ಬೆಲ್ಲ ಎಲ್ಲ ಆ್ಯಡ್ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಬಟ್ ವಿತೌಟ್ ಬೆಲ್ಲ, ವಿತೌಟ್ ಶುಗರ್ ನಾವಿರೋಕ್ಕೆ ಅಭ್ಯಾಸ ಮಾಡಬೇಕು. ಸೊ ಸಖತ್ತಾಗಿದೆ ಟೇಸ್ಟ್ ಮಾತ್ರ. ನನಗಂತೂ ನಾನು ಹೇಳ್ತೀನಲ್ಲ, ನಂದು ಕೆಲವೊಂದು ರೆಸಿಪಿಗಳು ನನ್ನ ಫೇವ್ರೇಟ್ ಆಗಿರೋದ್ರಿಂದ ಅದು ರಿಪೀಟೆಡ್ ಮಾಡ್ಕೊಳ್ತಾ ಇರ್ತೀನಿ. ನಾನು ರಿಪೀಟೆಡಾಗಿ ಅದನ್ನ ಯೂಸ್ ಮಾಡ್ತಾ ಇರ್ತೀನಿ. ಇವಾಗ ನೀವು ನೋಡ್ತಾ ಇರ್ಬೋದು, ಇಷ್ಟ ಆಯಿತು. ಇವತ್ತು ಸಂಡೇ, ನನಗೆ ಕ್ರೇವಿಂಗ್ಸ್ ಅಂತೂ ತಡ್ಕೊಳ್ಳೋಕ್ಕೆ ಆಗಿಲ್ಲ. ನೈಟಿಗೆ ನಾನು ಒಂದು 100 ಗ್ರಾಮ್ಸ್ ಆಫ್ ಕುಷ್ಕ ರೈಸ್, ಕಬಾಬ್ ಮತ್ತು ಆನಿಯನ್ ತಗೊಂಡೆ. ನಂಗೆ ಖಂಡಿತವಾಗ್ಲೂ ಗೊತ್ತು ನಾಳೆ ನನ್ನ ವೆಯ್ಟ್ ಸ್ವಲ್ಪ ಇನ್ಕ್ರೀಸ್ ಆಗಿರುತ್ತೆ ಅಂತ. ಬಟ್ ನಾನು ಈ ಆಸೆನ ಬೇಡ ಅಂತ ಅವಾಯ್ಡ್ ಮಾಡಿಬಿಟ್ರೆ ಕ್ರೇವಿಂಗ್ಸ್ ಅನ್ನೋದು ಜಾಸ್ತಿ ಆಗುತ್ತೆ. ಈ ಥರ ನನ್ನ ಡೇನ ಎಂಡ್ ಮಾಡ್ತೀನಿ.